ಇನ್ನು ಈ ಆರ್ ಬಿ ಐ ರಿಪೋ ದರವನ್ನು ಯಾವಾಗ ಯಾಕೆ ಏರಿಸ್ತದೆ ಅಥವಾ ಇಳಿಸ್ತದೆ ಅಂತ ಹೇಳಿದರೆ, ಉದಾಹರಣೆಗೆ ಹಣದುಬ್ಬರ ಅಂತ ಹೇಳಿದರೆ ಇನ್ಫ್ಲೇಷನ್ನು ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ, ಇನ್ಫ್ಲೇಷನ್ನು ಏರ್ತಾ ಇದ್ದರೆ ಆಗ ಏನಾಗ್ತದೆ ಅಂತ ಹೇಳಿದರೆ ಹಣದ ಹೊರ ಹರಿವು ಸ್ವಲ್ಪ ಜಾಸ್ತಿ ಇರ್ತದೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಆರ್ ಬಿ ಐ ರೆಪೋ ರೇಟನ್ನು ಏರಿಸ್ತದೆ. ಕಳೆದ ವರ್ಷ ನೀವು ಹೇಳಿದ ಹಾಗೆ ಆಗ ನಮ್ಮ ಹಣದುಬ್ಬರವು 5% ಹೆಚ್ಚಿತ್ತು. ಅದಕ್ಕೋಸ್ಕರ ರಿಪೋ ದರ ಆಗ 6.5% ಇತ್ತು. ಮುಂದೆ ಕ್ರಮೇಣ ಈ ಹಣದುಬ್ಬರ ಕಡಿಮೆ ಆಗ್ತಾ ಬಂತು. ಇತ್ತೀಚೆಗೆ ನೀವು ಗಮನಿಸಿದ ಹಾಗೆ ಬಹುಶಃ 2.8% ಬಂದಿದೆ. ಆ ಕಾರಣದಿಂದಾಗಿ ಈ ವರ್ಷ 2025ರಲ್ಲಿ ಫೆಬ್ರವರಿಲಿ 0.25%, ಅದೇ ಥರನೇ ಮತ್ತು ಏಪ್ರಿಲಲ್ಲಿ ಕೂಡ 0.25%, ಹಾಗೆ ಮೊನ್ನೆ ಜೂನಲ್ಲಿ 0.5%. ಇಷ್ಟನ್ನು ಕಡಿಮೆ ಮಾಡಿ ಈಗ 5.5ಗೆ ಬಂದಿದೆ.